ಈಗ ಜನ ಏನ್ ಹೇಳ್ತಾರೆ ಅಂತ, ಪಬ್ಲಿಕ್ ಒಪಿನಿಯನ್ ಆನ್ ಗವರ್ಮೆಂಟ್ ಪರ್ಫಾರ್ಮೆನ್ಸ್, ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ನನಗೆ ಇರುವಂತ ಮಾಹಿತಿ ನಿಮಗೂ ಇರ್ತೈತೆ. ಅಂದ್ರೆ ಈ ಸರ್ಕಾರ, ನಾನು ಹೇಳಿದೆ ಬೆಳಗ್ಗೆನೆ, ಅಕ್ಕಿ ಬೆಂದಿದೆಯಾ ಅಂತ ಒಂದು ಅಗಳು ತೆಗೆದು ನೋಡಿದ್ರೆ ಸಾಕು, ಸರ್ಕಾರದಿಂದ ಏನೇನು ಜನರಿಗೆ ಸೌಕರ್ಯ ಸಿಗಬೇಕಾಗಿತ್ತು ಆ ಸೌಕರ್ಯಗಳು ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬ ಚಿಕ್ಕಮಂಗ್ಳೂರನ ಒಬ್ಬ ಯಾರೋ ಇಲ್ಲಿ ಬಂದ್ಬಿಟ್ಟು ಕಡ್ದಾಕ್ಬಿಟ್ಟು ಔಟ ಗಂಧದ ಮರನೆಲ್ಲ, ಅವನು ವಿಧಾನಸೌಧ ಎದುರುಗಡೆ ಗಂಧದ ಮರ ಕಡ್ದಾಕ್ದು. ನಿಮ್ಮೂರವರಲ್ಲ ಸುರೇಶ, ಚಿಕ್ಕಮಂಗ್ಳೂರವರು. ಅವನೇನ್ ಮಾಡವನೆ, ಅವನ್ ತಿಥಿ ಕಾರ್ಡ್ ಅವನೇ ಹೊಡ್ಸ್ಕೊಂಬಿಟ್ಟವನೆ. ಅವನ್ ತಿಥಿ ಕಾರ್ಡು ನೋಡಿ, ಬದುಕಿದ್ದಾಗಲೇ ತಿಥಿ ಕಾರ್ಡ್ ಓಡಿಸಿದ ಎಲ್ಲಾ ಪೇಪರ್ ಅಲ್ಲಿ ಬಂದಿದ್ದು. ಬದುಕಿದ್ದಾಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅವನಿಗೆ, ಅವನದು ಅಕ್ವಿಜೇಷನ್ ಏನೋ ಇತ್ತಂತೆ, ಅಕ್ವಿಜೇಷನ್ಗೆ ಪರಿಹಾರ ಕೊಟ್ಟಿಲ್ಲ, ಅದಕ್ಕೆ ಅವನೇ ತಿಥಿ ಕಾರ್ಡ್ ಓಡಿಸ್ಕೊಂಬಿಟ್ಟ. ತರೀಕೆರೆನಾ? ಇಲ್ಲ, ಚಿಕ್ಕಮಂಗ್ಳೂರು. ತರೀಕೆರೆ, ಚಿಕ್ಕಮಂಗ್ಳೂರಲ್ಲಿ. ಅಂದ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ, ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿಬಿಟ್ಟು ಅವನೇ 10 ಗಂಟೆಗೆ ಅವನ್ ಹಾಕವನೆ, ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡಿ, ಭೋಜನ 1 ಗಂಟೆಗೆ ಹಾಕ್ಬಿಟ್ಟ ಅವನು. ತಿಥಿ ಕಾರ್ಡಲ್ಲಿ ಇರೋದು ನಾನು ಹೇಳ್ದು, ನನ್ನ ಇದಲ್ಲ. ಆಮೇಲೆ ನಾನೇನು ಉತ್ಪ್ರೇಕ್ಷೆ ಅಂತ ಹೇಳ್ಕೊಂಬೇಡಿ, ಬಹಳ ನೀಟಾಗಿ ಓಡಿಸವನ ಅವನು. ಮತ್ತೆ ಪುಣ್ಯಾಹ ಮತ್ತೆ ಸಮಯ ಪುಣೋಜನ ಎಲ್ಲ ಹಾಕ್ಬಿಟ್ಟವನೇ ಅದರಲ್ಲಿ ತಿಥಿ ಕಾರ್ಡಲ್ಲಿ. ಅಂದ್ರೆ ಸರ್ಕಾರದ, ನಾನು ಹೇಳುವಂಥದ್ದು, ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ವೈಫಲ್ಯ ಕಂಡಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ರೈತರ ಪರಿಹಾರ ಕೊಡುವಂಥದ್ದು. ಎರಡನೇದು ಇಂಪಾರ್ಟೆಂಟ್, ವೇತನ ಕೊಡದೆ ಗಂತಪಾಲಕಿ ಆತ್ಮಹತ್ಯೆ ಆಗಿದೆ ಕಲಬುರಗಿಯಲ್ಲಿ. ವೇತನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಲಬುರಗಿಯಲ್ಲಿ 38 ವರ್ಷದ ಭಾಗ್ಯವತಿ 15 ತಿಂಗಳು ಸಂಬಳ ಕೊಟ್ಟಿಲ್ಲ. ಔಟ್, ದಿನಪತ್ರಿಕೆದು ದುಡ್ಡು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ ಅಂತ ಹೇಳಿ ಗ್ರಂಥಪಾಲಕಿ ಆತ್ಮಹತ್ಯೆ. 15 ತಿಂಗಳು ಕೊಟ್ಟಿಲ್ಲ. ಆಮೇಲೆ ಬಿಟ್ಬಿಡಿ, ಗ್ರಂಥಪಾಲಕಿ ಇದಿಲ್ಲ, ಅವನು ಪರಿಹಾರ ಇಲ್ಲ. ಎಷ್ಟು ಬರ್ಗೆಟ್ ಔಟ್ ಇದೆ ಅಂತಂದ್ರೆ 8 ತಿಂಗಳಿಂದ ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರುವ ಸ್ಮಶಾನ ವಿದ್ಯುತ್ ಚಿತಾಗಾರ ಸಿಬ್ಬಂದಿಗೆ 2025 ಫೆಬ್ರವರಿಯಿಂದ ವೇತನ ಪಾವತಿ ಮಾಡಿಲ್ಲ. ಬೆಂಗಳೂರದು 5 ಪಾಲಿಕೆಗಳಲ್ಲಿ 145 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೊಡೋದೇ 10,500 ರೂಪಾಯಿ ಅಂತ್ಯ ಸಂಸ್ಕಾರಕ್ಕೆ. ಅವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಅವರೆಲ್ಲ ಅವರು 1-2 ದಿನ ಸ್ಟ್ರೈಕ್ ಮಾಡ್ಬಿಟ್ರೆ ಎಲ್ಲಿ ಹಣಗಳು ಇಡ್ತೀರಾ ಅಂತ ನಾನಂದೆ. ಅವ್ರಿಗೂ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರ. ಇಲ್ಲಿದೆ ಅಲ್ಲ, 8 ತಿಂಗಳ GBA ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ಅವನು ಇನ್ನೊಬ್ಬ ನಿಮ್ಮೂರನ ಯಾರು, ನಿಮ್ಮೂರವರು ಯಾರು, ಪರಮೇಶ್ವರ್ ಅವರು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಪ್ರಸನ್ನ ಕುಮಾರ್ ಎಂದ ಅವರು ಏನೋ ಕೋರ್ಟ್ಗೆ ಹೋಗಿದ್ನಂತೆ ರಸ್ತೆ ಮಾಡಿ ಅಂತ. ಕೋರ್ಟಲ್ಲಿ ಆರ್ಡರ್ ಮಾಡಿದ್ರು ರಸ್ತೆ ಮಾಡಿ ಅಂತ ಹೇಳ್ಬಿಟ್ಟು, ಮಾಡ್ಕೊಡಿ ಅಂತ. ಮಾಡ್ಕೊಡ್ದಿದ್ಕ ಅವನ್ ಏನ್ ಮಾಡ್ದ, ಅವಾಗ ಅಧಿಕಾರಿನ ಕೇಳ್ದ, ದುಡ್ಡು ಕೊಡು ಅಂತ ಕೇಳ್ದ. ಅವನೇನ್ ಮಾಡ್ದ, ಬೆಳೆದಿದ್ದ ಮೂಲಂಗಿನ ತಗೊಂಡೋಗಿ ಸರ್ಕಾರಿ ಕಚೇರಿಗೆ ಕೊಟ್ಟ. ಅದನ್ನು ಕೂಡ ಇದೆ. ಲಂಚಕ್ಕೆ ಹಣವಿಲ್ಲದೆ ಮೂಲಂಗಿ ತಗೊಳ್ಳಿ ಎಂದ ಮಧುಗಿರಿ ರೈತ. ಲಂಚಕ್ಕೆ ಹಣವಿಲ್ಲ, ಮೂಲಂಗಿ ತಗೊಳ್ಳಿ ಅಂತ. ಅಂದ್ರೆ ಈ ಸರ್ಕಾರಕ್ಕೆ ಮೂಲಂಗಿ, ಬದನೆಕಾಯಿ, ಟೊಮೊಟೊ ಕೊನೆ ತಗೊಂಡೋಗಿ ಕೊಡುವ ಸ್ಥಿತಿಗೆ ಬಂದ್ಬಿಡ್ತತೆ ಅನ್ಸುತ್ತೆ. ಇನ್ನ ಯಳಂದೂರಲ್ಲಿ ಗ್ರಾಮ ಪಂಚಾಯಿತಿ ನೀರ್ಗಂಟಿ ಏನಿದ್ದಾನೆ, ಆ ನೀರ್ಗಂಟಿ ಅವನಿಗೆ 27 ತಿಂಗಳು ಸಂಬಳ ಕೊಟ್ಟಿಲ್ಲ. ಅವನ್ ಡೆತ್ ನೋಟ್ ಬರ್ದು ಅಂಟಿಸ್ಬಿಟ್ಟು, ಗೋಡೆಗೆ ಅಂಟಿಸ್ಬಿಟ್ಟು, ಪಂಚಾಯತಿ ಕಟ್ಟಡಕ್ಕೆ ಅಂಟಿಸ್ಬಿಟ್ಟು ಕಿಟಕಿಗೆ ನೇಣು ಹಾಕೊಂಡು ಸತ್ತೋದ ಅವನನ್ನು ಕೂಡ. ಇಲ್ಲಿ ಫೋಟೋನು ಇದೆ ಅವನು. ಈ ಅವಾಂತರಗಳು ನಾನು ಹೇಳೋವಂಥದ್ದು. ಆಮೇಲೆ ಇದೆಲ್ಲ ಗೊತ್ತಿದೆ, ಇದು ಪರಮೇಶ್ವರ್ಗೂ ಬರುವಂತ ಇಲಾಖೆ ಇದು.
ಅವನ್ಯಾರೋ ಅಂತ್ಯ ಸಂಸ್ಕಾರಕ್ಕೆ ಅವನ್ಯಾರೋ ಸಿಲಿಕಾನ್ ವ್ಯಾಲಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ಲು ಒಬ್ಬ ಹೆಣ್ಮಗಳು. ತಲೆ ಬ್ರೈನ್ ಹ್ಯಾಮರೇಜ್ ಆಯ್ತು ಆ ಅಮ್ಮನಿಗೆ. ಬ್ರೈನ್ ಹ್ಯಾಮರೇಜ್, ಹುಡುಗಿ ಅವಳು, ಒಂದು 25-26 ವರ್ಷದ, IIM-ನಲ್ಲಿ BTech ವಿದ್ಯಾರ್ಥಿ ಅವಳು. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ರಕ್ತಸ್ರಾವವಾಗಿ ಸತ್ತೋದ್ಲು. ಆಮೇಲೆ ಕಸೂನಹಳ್ಳಿ ಸೆಂಟ್ ಜಾನ್ಸ್ ಹಾಸ್ಪಿಟಲಿಂದ ಕಸೂನಹಳ್ಳಿಗೆ ಸಾಕ್ಬೇಕಾಯ್ತು. ಸರ್ಕಾರಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರು. ಅವನು ಸ್ಟಾರ್ಟಿಂಗೇ ಹೇಳ್ಬಿಟ್ಟ, ನಾನು ಅಲ್ಲಿಗೆ ಬರಬೇಕಾದ್ರೆ 3,000 ಕೊಡಬೇಕು ಅಂತ. ಆಂಬ್ಯುಲೆನ್ಸ್ ನಮ್ಮ ಸರ್ಕಾರ 108. ಅವನು 3,000 ಕೊಟ್ಟ. ಆಯ್ತು 3,000 ತಗೋ ಅಂತ ಹೇಳಿ ಕೊಟ್ಟ ಅವರಪ್ಪ. ಆಮೇಲೆ ಅವನೇನ್ ಮಾಡ್ದ, ತಗೊಂಡೋಗಿ ಆಸ್ಪತ್ರೆಗೆ ಹೆಣ್ಮಗಳು ಕಣ್ದಾನ ಮಾಡ್ದ. ಅವನು ತಂದೆ ಆ ಹೆಣ್ಮಗಳ ಕಣ್ದಾನ ಮಾಡಿಬಿಟ್ಟು, ಕಣ್ದಾನ ಆದ್ಮೇಲೆ ಆಮೇಲೆ UDR ಮತ್ತು PM ರಿಪೋರ್ಟ್ ಕೊಡ್ಬೇಕಲ್ಲ, UDRದು ಮತ್ತು PM ರಿಪೋರ್ಟ್ ಬೇಕು. ಅದಕ್ಕೆ ಪೊಲೀಸರನ್ನ ಭೇಟಿ ಮಾಡ್ದ. ಅವರು ಇಲ್ಲ ಕೊಡಲ್ಲ, ದುಡ್ಡು ಕೊಡು ಅಂದ್ರು. ಲಂಚ ಕೊಟ್ಟು ಅವನು ಕಣ್ಣುದಾನ ಅಂದ್ರೆ ಸಮಾಜಕ್ಕೋಸ್ಕರ ಕಣ್ಣುದಾನ ಮಾಡಿದವ್ರಿಗೂ ಕರುಣೆ ಇಲ್ದಂಗೆ ಆಗೋಯ್ತು ಇಲ್ಲಿ. ಅವ್ರ ಹತ್ರನೂ ಕಾಸು. ಆಮೇಲೆ ಡೆತ್ ಸರ್ಟಿಫಿಕೇಟ್ಗೆ ಕಾರ್ಪೊರೇಷನ್ಗೆ ಹೋದ್ರೆ ಅವರು ಹಣ ಕೊಟ್ಟು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲಾನು ನಾನು ಉತ್ಪ್ರೇಕ್ಷೆನಿಲ್ಲ, ಅವನು ಇಷ್ಟನ್ನು ಟ್ವೀಟ್ ಮಾಡಿದ್ದಾನೆ. ಇಷ್ಟನ್ನು ಕೂಡ ಟ್ವೀಟ್ ಮಾಡಿದ್ದಾನೆ, ಪಬ್ಲಿಕ್ ಟ್ವೀಟ್. ನನ್ನಂತವನ್ಗೆ ಹಿಂಗಾದ್ರೆ ಬೇರೆಯವ್ರ ಕತೆ ಏನು ಅಂತ. ಒಬ್ಬ ವಿದ್ಯಾವಂತನಾಗಿ ನನಗೆ ಆದ್ರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಅಡಿಗಡಿಗೆ ಲಂಚ. ಅಂದ್ರೆ ಪೊಲೀಸ್ ಇಲಾಖೆ ಕೊಡ್ಬೇಕು, ಕಾರ್ಪೊರೇಷನ್ ಕೊಡ್ಬೇಕು, ಆಂಬ್ಯುಲೆನ್ಸ್ ಅವ್ರು ಕೊಡ್ಬೇಕು. ನಾವೇನ್ ಹೇಳ್ತೀರಿ, ಮನೆಗೆ ಫ್ರೀ ಆಂಬ್ಯುಲೆನ್ಸ್ ಫ್ರೀ. ಇಲ್ಲಿ ಎಲ್ಲದಕ್ಕೂ ಕಾಸು. ಮತ್ತೆ ಹಂಪಿ ನಮ್ಮ ಕನ್ನಡ ಗುರುಗಳು 11 ತಿಂಗಳಿಂದ ಸಂಬಳ ಇಲ್ಲ ಅಣ್ಣ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಕೆಲಸ ಮಾಡೋವಂಥವ್ರಿಗೆ 11 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 130 ಜನ ಇದ್ದಾರೆ ಗುತ್ತಿಗೆ. 130 ಜನಕ್ಕೆ 11 ತಿಂಗಳಿಂದ ಸಂಬಳ ಸಿಗ್ತಾ ಇಲ್ಲ. ಅಂದ್ರೆ ಕನ್ನಡ ಸಾರಸ್ವತ ಲೋಕ ಅಂತ ನಾವೇನ್ ಹೇಳ್ತೀರಿ, ಅಂದ್ರೆ ಈ ಸರ್ಕಾರ ಇನ್ನೂ ಜೀವಂತ ಇದೆಯಾ ಅಂತ. ಇಷ್ಟೆಲ್ಲ ನಾನು ಹೇಳ್ತಾ ಇರೋದು. ಆಶಾ ಕಾರ್ಯಕರ್ತರಿಗೆ 3 ತಿಂಗಳು ಸಂಬಳ ಇಲ್ಲ. ಅವರು ಇದ್ ಮಾಡ್ತಾ ಇದ್ದಾರೆ, 3 ತಿಂಗಳಿಂದ ಸಂಬಳ ಇಲ್ಲ ಅಂತ ಅವರು ಇದ್ ಮಾಡ್ತಾ ಇದ್ದಾರೆ. ಅದರಿಂದ 108 ದುಡ್ಡು ತಗೋತಾರಂತ ಯಾರು ನಾನಂತೂ ಕೇಳಿಲ್ಲ. ಮಾನ್ಯ ವಿರೋಧ ಪಕ್ಷ ನಾಯಕರು 108 ಇವತ್ತು ನನ್ನ ಅನುಭವದಲ್ಲಿ ಎಲ್ಲಿ ದುಡ್ಡು ತಗೊಂಡ್ರಂತ ಆ ರೀತಿಯಾಗಿ ಕಂಪ್ಲೇಂಟ್ಸ್ ಇಲ್ಲ. ಅದು ವಿರೋಧ ಪಕ್ಷ ನಾಯಕರ ಬಾಯಲ್ಲಿ ಬರಬಾರ್ದು ಅಂತ ನಂದು. ಮಾಡಿದ್ರೆ ಸತ್ತಿದ್ರು ಹೇಳಿ. ಅವ್ರು ಟ್ವೀಟ್ ಮಾಡಿದ್ದಾರೆ, ಅವ್ರ ಮೇಲೆ ಹಾಕಿ ಕೇಸು. ನಾನೇನ್ ಮಾಡ್ಲಿ? ಅವ್ರು ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಕಳಿಸ್ಲಾ ನಿಮ್ಗೆ? ಅಷ್ಟು ಡೀಟೇಲ್ ಟ್ವೀಟ್ ಹಾಕಿದ್ದಾರೆ. ನಾನ್ ಮಾತಾಡ್ಬೇಕಾದ್ರೆ ಯಾವ್ದು ದಾಖಲೆ ಇಲ್ದಿರ ಮಾತಾಡಲ್ಲ. ಅಂದ್ರೆ ರಾಜ್ಯ ಸರ್ಕಾರ ಈ ಭಿಕ್ಷಾಟನೆ ನಿರ್ಮೂಲನೆ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಸಸ್ಯ ಹಾಕ್ತಿರಿ ನಾವು. ರಾಜ್ಯ ಸರ್ಕಾರ ಸಸ್ಯ ಹಾಕಿರ್ತೀವಿ ನಾವು. 3%. ಆ 3% ಹಣ 23.43 ಕೋಟಿ ಕೊಡ್ಬೇಕು. ಇದುವರೆಗೂ ಸರ್ಕಾರ ಕೊಟ್ಟೇ ಇಲ್ಲ. ಯಾರು ಕೊಡ್ಬೇಕು? ಕೇಂದ್ರ ಪರಿಹಾರ ಸಮಿತಿ, ಭಿಕ್ಷುಕರ ಕಾಲೋನಿಗೂ ಸಾಲ ನಮ್ಮ ಸರ್ಕಾರ. ಭಿಕ್ಷುಕರ ಕಾಲೋನಿಗೂ ಕೂಡ ನಮ್ಮ ಸರ್ಕಾರ ಸಾಲದಲ್ಲಿದ್ದೀರಿ ನಾವು. ಕೊಟ್ಟಿಲ್ಲ ನಾವು ಅವ್ರಿಗೂ ಕೂಡ. ಅದೆಲ್ಲ ಡೀಟೇಲ್ ಇದೆ ನನ್ನ ಹತ್ರ, ಏನೇನು ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ್ಯಾವ ಇದು ಅಂತೇಳಿ. ನಾನು ಲಾಸ್ಟಲ್ಲಿ ಬರ್ತೀನಿ, ಇದು ಲಾಸ್ಟಲ್ಲಿ ಇದನ್ನ ಹೇಳ್ತೀನಿ ನಾನು, ಕೊನೆಯಲ್ಲಿ ಹೇಳ್ತೀನಿ ನಾನು. ಇದು ಬಹಳ ಮನಕಲಕುವಂತ ವಿಚಾರ. ಇದು ನೋವಾಗ್ತೈತೆ ಮನಸ್ಸಿಗೆ. ದಿಕ್ಕಿಲ್ಲದ ಮಕ್ಕಳಿಗೆ 7 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಯಾವ ದಿಕ್ಕಿಲ್ಲ ಅಂತ ಹೇಳಿದ್ರೆ, ಈ ಕೋವಿಡ್ ಬಂದು ತಂದೆ ತಾಯಿ ಇಬ್ರು ಸತ್ತೋಗಿರ್ತಾರೆ. ಯಾವುದೋ ಸಾಲ ಮಾಡಿ ಅಪ್ಪ ಅಮ್ಮ ಇಬ್ರು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿರ್ತಾರೆ.
ಏನೋ ಮನೆಯಲ್ಲಿ ಜಗಳ ಆಗಿ ಕೊಲೆಗಳಾಗೋಗ್ಬಿಟ್ಟಿರ್ತಾರೆ ಅವ್ರ ಮನೆಗಳಲ್ಲಿ. ಅಂತ ಅನಾಥ ಮಕ್ಕಳು, ಆಸರೆ ಇಲ್ಲದ ಮಕ್ಕಳು, 26,000 ಜನ ಮಕ್ಕಳಿಗೆ, ದಿಕ್ಕಿಲ್ಲದ ಮಕ್ಕಳಿಗೆ ಮಾಸಾಂಶನ ಇಲ್ಲ. 26,000 ಜನ. ನಾವು ಸರ್ಕಾರ ಘೋಷಣೆ ಮಾಡಿದಿರಿ, ಅವ್ರ ತಿಂಗಳಿಗೆ 4,000 ಏನೋ ಕೊಡ್ತೀರಿ ಅಂತ ನಾವು ಘೋಷಣೆ ಮಾಡಿದ್ದೀರಿ. ನಾವೇ ಘೋಷಣೆ ಮಾಡಿದಿರಿ. ಅದರಲ್ಲೂ ಜಾಸ್ತಿ ಇರುವಂಥದ್ದು ಕೊಪ್ಪಳದಲ್ಲೇ ಜಾಸ್ತಿ ಇದ್ದಾರೆ. ಅದು ಬಿಟ್ರೆ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಧಾರವಾಡದಲ್ಲಿದ್ದಾರೆ, ಯಾದಗಿರಿ. 26,000 ಮಕ್ಕಳಿಗೆ, ಅವ್ರಿಗೆ ಅವತ್ತಿನ ಅನ್ನ ಅವತ್ತು, ದಿಕ್ಕಿಲ್ಲದ ಮಕ್ಕಳು. ಸರ್ಕಾರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, 1,000 ಕೋಟಿ ಟ್ಯಾಕ್ಸ್ ಅಂದ್ರೆ ದಿಕ್ಕಿಲ್ಲದ ಮಕ್ಕಳಿಗೂ ನಮ್ಮ ಕೈಲಿ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ, ನಾನು ಅದಕ್ಕೆ ಬೆಳಗ್ಗೆ ಹೇಳಿದೆ, ಇದು ಆಕ್ಸಿಜನ್ ಮೇಲೆ ಇರುವಂತ ಸರ್ಕಾರ ಅಂತದೆ, ವೆಂಟಿಲೇಟರ್ ಅಲ್ಲಿ ಇರುವಂತ ಸರ್ಕಾರ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ 73 ಕೋಟಿ ಕೊಡ್ಬೇಕು, ಹತ್ತತ್ರ 74 ಕೋಟಿ 7 ತಿಂಗಳಿಂದ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಅವನ್ ಕರೆದು ಚಿಮಾರಿ ಹಾಕ್ಬೇಕಾಯ್ತಲ್ಲ, ಯಾಕೆ ಹಾಕಿಲ್ಲ ಮುಖ್ಯಮಂತ್ರಿಗಳು? ಕರುಣೆ ಇಲ್ಲ ಈ ಸರ್ಕಾರಕ್ಕೆ, ನ್ಯಾಯ ಕೊಡಬೇಕು ಅಂತ ಅನ್ಸಿಲ್ಲ ಮುಖ್ಯಮಂತ್ರಿಗಳಿಗೆ. ಇಂಥ ಮಕ್ಕಳಿಗೂ ನಾವು ಸಹಾಯ ಮಾಡಿಲ್ಲ ಅಂದ್ರೆ ನೀವು 2,000 ಕೊಟ್ರೆ ಏನು, ಫ್ರೀ ಕೊಟ್ರೆ ಏನು, ಇದು ಬದುಕು ಸಾವಿನ ಮಧ್ಯೆ ಬದುಕುವಂತ ಮಕ್ಕಳು ಇವರೆಲ್ಲ ಅನ್ನಕ್ಕಾಗಿ ಪರದಾಡೋ ಅಂತ ಮಕ್ಕಳು ಇವರು. ನಮ್ಮ ರಾಜ್ಯದ ಮಕ್ಕಳು, ಏನೇನೋ ಕಾರಣಕ್ಕೋಸ್ಕರ ಅವರು ಅನಾಥರಾಗಿರ್ತಾರಷ್ಟೇ. ಅಂಥವ್ರಿಗೂ ನೀವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತೀರಾ? ನೀವು ಯಾರು ಕೊಟ್ಟಿದ್ದೀರಾ? ನೀವು ಇಲ್ಲ ಅಂತ ಹೇಳಲ್ಲ, ಕಷ್ಟ ಬಿದ್ದು ಕೊಟ್ಟಿದ್ದೀರಾ. ಇಲ್ಲ, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋರು 52 ಜನಕ್ಕೆ. ಆನೆ ಕೊಟ್ಟು ಬಿಡಿ, ವಯನಾಡು ಆನೆ ಹೋಯ್ತು, ಆನೆ ಜೊತೆನೆ ಹೊಟ್ಟೋಯ್ತು ವಯನಾಡಿಗೆ. ಅದು ಇವ್ರ ಮಾಸಾಂಶನ ಕೊಡಕ್ಕೆ ದುಡ್ಡಿಲ್ಲ. ಯಾರಿಗೆ? ಅನಾಥ ಮಕ್ಕಳಿಗೆ ದುಡ್ಡಿಲ್ಲ. 52 ಕ್ಯಾಬಿನೆಟ್ ದರ್ಜೆ, 91 ರಾಜ್ಯ ದರ್ಜೆ ಅವ್ರಿಗೆ ಅಧಿಕಾರ ಭಾಗ್ಯ ಕೊಟ್ಟಿದ್ದಾರೆ. ಇವ್ರಿಗೆ 150 ಕೋಟಿ ಮೇಲೆ ಹತ್ತತ್ತೆ, ಅವ್ರಿಗೆ 70 ಕೋಟಿಗೆ ಅಷ್ಟೇ ಕೊಡ್ಬೇಕು. ಇವ್ರಿಗೆ ಒಟ್ಟು 149 ಮಂದಿ ಕ್ಯಾಬಿನೆಟ್ ಗ್ಯಾರಂಟಿ ಸಮಿತಿ ಅನುಷ್ಠಾನ 6 ಜನ ಸೇರಿ, ನಮ್ಮ ರೇವಣ್ಣವರು ಸೇರಿ, ಇವ್ರಿಗೆಲ್ಲ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಇವ್ರ ಫಲಾನುಭವಿಗಳು. ಅನಾಥ ಮಕ್ಕಳಿಗೆ ಕೊಡಕ್ ದುಡ್ಡಿಲ್ಲ. ಫಸ್ಟ್ ಯಾರು ಕೊಡ್ಬೇಕು? ಪ್ರಯಾರಿಟಿ. ಓಕೆ, ಪ್ರಯಾರಿಟಿ ಯಾರಿಗೆ? ನಿಮ್ಗೆ ಕೊಡಿ, ಆಯ್ತು. ಇವ್ರಿಗೆ ಕ್ಯಾಬಿನೆಟ್ ಇವ್ರಿಗೆ ಕೊಡಿ, ನಿಮ್ ಗ್ಯಾರಂಟಿ ಸಮಿತಿ ಎಲ್ಲರಿಗೂ ಸಂಬಳ ಅಲ್ಲ, ಏನ್ ಬೇಕೋ ಕೊಟ್ಕೊಳ್ಳಿ, ಅವ್ರಿಗೆ ಕೊಡಿ, ಅವ್ರಿಗೆಲ್ಲರೂ ಬೇಕಾದ್ರೆ. ಫಸ್ಟ್ ಪ್ರಯಾರಿಟಿ ಯಾವ್ದಿರ್ಬೇಕು? ಸರ್ಕಾರ, ಕರುಣೆ ಇರೋ ಸರ್ಕಾರ, ಧರ್ಮ ಇರೋ ಸರ್ಕಾರ, ಸಾಮಾಜಿಕ ನ್ಯಾಯ ಇರೋ ಸರ್ಕಾರ. ಯಾರು ಕೊಡ್ಬೇಕು? ಅನಾಥ ಮಕ್ಕಳಿಗೆ ಕೊಡ್ಬೇಕು, ಭಿಕ್ಷುಕರ ಕಾಲೋನಿಗೆ ಕೊಡ್ಬೇಕು, ಸ್ಮಶಾನದ ನೌಕರರು ಕೊಡ್ಬೇಕು. ನಮ್ದು ನಾನು ಹೇಳಿದೆ ಸಿಲ್ಕ್ ಫ್ಯಾಕ್ಟ್ರಿ ಬಗ್ಗೆ 3,000ಕ್ಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಊರಲ್ಲಿ. 3,000 ಸಂಬಳ. ನಮ್ಮ PAಗಳಿಗೆ ಹೋಟ್ಲಿಗೆ ಹೋದ್ರೆ 2,000 3,000 ಟಿಪ್ಸ್ ಹಾಕ್ತೀರಾ ನೀವು? 3,000 ಸಂಬಳ, 11 ತಿಂಗಳು ಕೆಲಸ ಮಾಡ್ಬೇಕು 3,000ಕ್ಕೆ. ಸಿಲ್ಕ್ ಫ್ಯಾಕ್ಟ್ರಿ ನಮ್ಮ ಅದು IG ಏನೋ ಬಂದಿದೆ, ಅದಕ್ಕೇನೋ GI. ಅದು ಹೇಳಿ, GI ಟ್ಯಾಗ್. ಅದು ಸಿಗದೆ ಕೆಲವರಿಗೆ, ಕೆಲವು ಕಂಪನಿಗಳು ಮಾತ್ರ. ಅಂದ್ರೆ ಎಲ್ಲ ಬೇರೆ ಬೇರೆ ಕಂಪನಿ. ನಮ್ ಗೌರ್ಮೆಂಟ್ ಇದು ಸೋಫ್ಗೂ ಸಿಕ್ಕಿದೆ, ಇದಕ್ಕೂ ಸಿಕ್ಕಿದೆ. ಇದು GI ಟ್ಯಾಗ್ ಇರುವಂಥದ್ದು. ಕರ್ನಾಟಕದಲ್ಲಿ 21 ಇದೆ. ಅದರಲ್ಲಿ ಇದು ರೇಷ್ಮೆ ಇದ್ರದ್ದು ಅವ್ರಿಗೆ 96 ಕೋಟಿ ಲಾಭ ಮಾಡಿದ್ದಾರೆ. 96 ಕೋಟಿ ಲಾಭ. ಅವ್ರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ? 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 96 ಕೋಟಿ. ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಆ 96 ಕೋಟಿ ಎಲ್ಲಿಟ್ಟಿದ್ದಾರೆ ಗೊತ್ತಾ? ನಮ್ ಜಾರ್ಜ್ ಅವರು ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅವ್ರ ಅಕೌಂಟ್ ಅಲ್ಲ, ಬೆಸ್ಕಾಂ ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ 96 ಕೋಟಿ. ಬೆಸ್ಕಾಂ ಅಲ್ಲಿ ಇಟ್ಟಿದ್ದಾರೆ ಡಿಪಾಸಿಟ್. ಇಲ್ಲಿ ಹಣ ಇಲ್ಲ. ಅವ್ರು 3,000 ಕೊಟ್ಟು ದುಡ್ಸ್ಕೊಂತೀರ ಅವ್ರ ಹತ್ರ. ಅಲ್ಲಿ ತಗೊಂಡೋಗಿ ಡಿಪಾಸಿಟ್ ಇಡ್ತೀರಾ. ಯಾವ ಪುರುಷಾರ್ಥಕ್ಕೆ? ಅಂದ್ರೆ ಮಾನ್ಯತೆ, ಈ ಸರ್ಕಾರಕ್ಕೆ ಆದ್ಯತೆ ಯಾವುದು ಅನ್ನೋದು.
ಆದ್ಯತೆ ದಿಕ್ಕೇ ಬದಲಾವಟಿದೆ ಇದು ನಮ್ಮ ಸಿದ್ದರಾಮಣ್ಣವ್ರು. ನಾನು ಅದೇ ಬೆಳಗ್ಗೆ ಅದಕ್ಕೆ ಹೇಳಿದೆ, ಅರ್ಧೋಗಿರೋ ಪುಸ್ತಕ ಆದ್ರೂ ಅದಕ್ಕೊಂದು ಗತ್ತು, ಗೌರವ, ಘನತೆ, ಸ್ವಾಭಿಮಾನ, ತೂಕ ಎಲ್ಲ ಇತ್ತು. ಸಣ್ಣ ಪುಸ್ತಕ, ಇಷ್ಟು ದಪ್ಪ ಪುಸ್ತಕ ಮಾಡಿದ್ರು ಏನು ಇಲ್ಲ, 3 ಪೈಸದಿಲ್ಲ ಅದರಲ್ಲಿ. ಎಲ್ಲ ಹೋದ್ ಸರಿ ಏನು ಮಾಡದೇ ಇದ್ರು ಈ ಸರಿ ಅದನ್ನ ಘೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಅನ್ಸುತ್ತೆ ಒತ್ತಡ, ಆ ಒತ್ತಡದಲ್ಲಿ ಕೆಲಸ ಮಾಡಿದಾರನೋ ಅಂತ ಅನ್ಸ್ತೈತೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಂದ ನಾವು ಈ ತರದ ಬಡ್ಜೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ರಾಜ್ಯಕ್ಕೆ ಅಭದ್ರತೆ, ರಾಜಕೀಯದಲ್ಲಿ ಬೆನ್ನುಗೆ ಚೂರಿ ಹಾಕದಂತವ್ರು, ದಿನನಿತ್ಯ ಫೋನ್ಗಳು, ಕಾಟ, ಇದ್ರ ಮಧ್ಯೆ ಮಾಡಿರೋ ಬಡ್ಜೆಟ್ ಅನ್ಸ್ತೈತಿ. ಇಲ್ಲ ಅಂದ್ರೆ ಈ ತರದ ಬಡ್ಜೆಟ್ ಅನ್ನು ನಾವು ನೋಡಕ್ ಸಾಧ್ಯನೇ ಇಲ್ಲ. ಅದರಿಂದ ಅಧ್ಯಕ್ಷರೇ, ಈ ಗ್ಯಾರಂಟಿ ಸಮಿತಿಗಳಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಹಣ ಇದೆ, ಇದು ಇಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿದೆ ಪ್ರಾದೇಶಿಕ ತಾರತಮ್ಯ ವಿಚಾರ. ಈಗಾಗಲೇ ವರದಿನೂ ಕೂಡ ಗೋವಿಂದರಾವ್ ವರದಿ ಸಬ್ಮಿಟ್ ಮಾಡಿದ್ದಾರೆ ಅವ್ರಿಗೆ. ಗೋವಿಂದರಾವ್ ವರದಿಯಲ್ಲಿ ಅದರಲ್ಲಿ ಹಿಂದುಳಿದ ಪ್ರದೇಶದ ಹೆಚ್ಚಳ ಪ್ರಮಾಣ 65ರಿಂದ 72.8ಕ್ಕೆ ಏರಿಕೆ ಆಗಿದೆ. ಗೋವಿಂದರಾವ್ ವರದಿಯಲ್ಲಿ ಓದಿರ್ತೀರಲ್ಲ ಪ್ರಿಯಾಂಕಾ ಅವರು, ಓದಿರ್ತಾರೆ. 15 ವರ್ಷದಲ್ಲಿ ಖರ್ಚು 2008ರಿಂದ 2022-23 ನಂಜುಂಡಪ್ಪ ಸಮಿತಿ 32,610 ಕೋಟಿ ಖರ್ಚು ಮಾಡಿದ್ದಾರೆ. ರಿಪೋರ್ಟ್ ಇಲ್ಲಿದೆ ನನ್ನ ಹತ್ರ, ರಿಪೋರ್ಟ್ ಆಫ್ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ಕಮಿಟಿ ಸಮರಿ, ಇಷ್ಟು ಇದೆ ನನ್ನ ಹತ್ರ, ನೋಡಿ ತರಿಸಿದ್ದೀನಿ ನಾನು. ಇದು ಗೋವಿಂದರ ವರದಿ. ಅದು ಹಣ ಬಿಡುಗಡೆ, ಅದರಲ್ಲಿ ಆ ಪೈಕಿ ಬಿಡುಗಡೆ ಆಗಿರೋದು 35,300 ನಂಜುಂಡಪ್ಪ ವರದಿದು. ಹಣ ಬಳಕೆ ಆಗಿರೋದು 32,610. ಅಂದ್ರೆ ನಂಜುಂಡಪ್ಪ ವರದಿಯಲ್ಲಿ ಹಣನೂ ಕೂಡ ಅದಕ್ಕೂ ಬ್ಯಾಕ್ವರ್ಡ್, ಅದು ಬ್ಯಾಕ್ವರ್ಡ್ ಲಿಸ್ಟ್ ಹೋಗ್ಬಿಟ್ಟಿದೆ. ಅದನ್ನು ಕೂಡ ಅದು ಬ್ಯಾಕ್ವರ್ಡು, ಸೆಮಿ ಬ್ಯಾಕ್ವರ್ಡು ಹಂಗೋಗ್ಬಿಟ್ಟಿದೆ. ಅದನ್ನು ಕೂಡ ಅದನ್ನು ಇಲ್ಲ. ಈ ಗೋವಿಂದರಾವ್ ವರದಿಯವರು ನಮ್ಮ ಮುಖ್ಯಮಂತ್ರಿಗಳೇ ನೇಮಕ ಮಾಡಿದ್ದಾರೆ, ವಿಶೇಷ ಕಾಳಜಿ. ಅವ್ರೇನ್ ಕೊಟ್ಟಿದ್ದಾರೆ ಅಂದ್ರೆ, ನೀವು 43,000 ಕೋಟಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಗೋವಿಂದ ರಾವ್ ವರದಿಯಲ್ಲಿ 43,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. 5 ವರ್ಷದಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ನಂಜುಂಡಪ್ಪ ವರದಿ ಆಯ್ತು, ಅದಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಹಣ. ಈಗ ಗೋವಿಂದರಾವ್ ವರದಿಯವರು ಕೊಟ್ಟಿದ್ದಾರೆ, ಅದರಲ್ಲಿ 43,000 ಕೋಟಿ. ಮುಖ್ಯಮಂತ್ರಿಗಳು ಅದನ್ನ ಇನ್ನ ಅವ್ರು ಇರ್ತಾರೆ ಅಂತ ನಮ್ಗೆ ಇದೆ, ಅದ್ರ ಗ್ಯಾರಂಟಿ, 6ನೇ ಗ್ಯಾರಂಟಿ ಅದು ಇರ್ತಾರೆ ಅಂತ ಇದೆ. ಇನ್ನು 2 ವರ್ಷದಲ್ಲಿ 43,000 ಕೋಟಿ ಹೆಂಗ್ ಕೊಡ್ತೀರಾ ನೀವು? ಈ ಸರಿ ಇಟ್ಟಿದ್ದೀರಾ 5,000, 3,000, 4,000 ಕೋಟಿ ಇಟ್ಟಿದ್ದೀರಾ ನೀವು. 4,000 ಕೋಟಿ ಇಟ್ಟಿದ್ದೀರಾ. ನೀವೇ ನೇಮಕ ಮಾಡಿದ್ದು, ನೀವೇ ರಿಪೋರ್ಟ್ ತಗೊಂಡಿದ್ದು. ಇಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಏನಿದೆ, ಆ ಇಂಬ್ಯಾಲೆನ್ಸ್ ಅನ್ನ ಮಾಡೋದ್ರಲ್ಲೂ ಪ್ರಾದೇಶಿಕ ತಾರತಮ್ಯ ನಿವಾರಣೆ ಅಲ್ಲ, ಪ್ರಾದೇಶಿಕ ತಾರತಮ್ಯ ಮಾಡುವಂತ ಬಡ್ಜೆಟ್ ಇದು. ಅವರಿಗೆ ಅನುದಾನ ಬಿಡುಗಡೆ ಮಾಡುವಂತ ಇದರಿಂದ ಅದರಲ್ಲಿ ಇನ್ನೂ ಬಹಳ ಇದೆ ಡೀಟೇಲ್. ನಾನು ಡೀಟೇಲ್ಗೆ ಹೋಗೋಕ್ಕಾಗಲ್ಲ. ಕಲಬುರಗಿಯಲ್ಲಿ ಅವರು ವಿಶೇಷ ಇದು ಕೊಡ್ಬೇಕು ಅಂದ್ರೆ ಎಷ್ಟು ಶಾಲೆಗಳನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅವ್ರೇನು ಸಣ್ಣ ರಿಪೋರ್ಟ್ ಕೊಟ್ಟಿಲ್ಲ, ಬಹಳ ಡೀಟೇಲ್ ಕೊಟ್ಟಿದ್ದಾರೆ. ಎಷ್ಟು ಶಾಲೆ ಓಪನ್ ಮಾಡಬೇಕು, ಎಷ್ಟು ಆಸ್ಪತ್ರೆ ಓಪನ್ ಮಾಡಬೇಕು, ಯಾವ್ಯಾವ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಬೇಕು, ಟೂರಿಸಂನ ಹೆಂಗೆ ನೀವು ಡೆವಲಪ್ ಮಾಡಬೇಕು, ಫುಡ್ ಫೆಸಿಲಿಟಿನ, ಅಲ್ಲಿರುವಂತ ಅಪೌಷ್ಟಿಕತೆ ಬರುವಂತ ಮಕ್ಕಳ ಸಂಖ್ಯೆನೂ ಗುರುತು ಮಾಡಿದ್ದಾರೆ ಅವರು. ಮಕ್ಕಳ ಸಂಖ್ಯೆ ಎಷ್ಟಿದೆ, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ, ಅದಕ್ಕೆ ಯಾವ ರೀತಿ ನಾವು ಕೊಡಬೇಕು ಅನ್ನೋದನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನೀವೇ ನೇಮಕ ಮಾಡಿ ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ರಿ ನೀವೀಗ. ಇಂಥ ನಂಜುಂಡಪ್ಪ ವರದಿ, ಗೋವಿಂದರಾವ್ ವರದಿ, ನಾಳೆ ಪ್ರಿಯಾಂಕಾ ಅವ್ರದ್ದೊಂದು ಕಮಿಟಿ ಮಾಡಿ ಅವ್ರದ್ದೊಂದು ವರದಿ, ಎಷ್ಟು ವರದಿ ತಗಂತೀರ ನೀವು? ಯಾವ ವರದಿಗಳಿಂದ ಏನು ಉಪಯೋಗ ಆಗಲ್ಲ, ಕಣ್ಣೋರ್ಸ್ಬೋದು ಅಷ್ಟೇ. ಒಂದು ಭಾಷೆದಲ್ಲಿ ಹೇಳ್ಬೋದು, ನಾನು ನಿಮಗೋಸ್ಕರ ಒಂದು ವರದಿಯನ್ನ ಹಿಂದೆ ಎಸ್.ಎಂ. ಕೃಷ್ಣ ಅವರ ಮಾಡಿದ್ದು, ಇದು ನಂಜುಂಡಪ್ಪ ವರದಿ. ಎಸ್.ಎಂ. ಕೃಷ್ಣ ಅವರ ತಾವಿದ್ದೀರಿ ಅವಾಗ ಕ್ಯಾಬಿನೆಟ್. ಎಸ್.ಎಂ. ಕೃಷ್ಣ ಅವರು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು,
ನಾನು ಮಾಡ್ಬೇಕಾಯ್ತು, ಎಸ್ ಎಂ ಕೃಷ್ಣ ಮಾಡ್ಬಿಟ್ಟವ್ರಲ್ಲ, ನಂದೊಂದು ವರದಿ ಮಾಡಿ ಅಂತಂದ್ರು. ಎಸ್ ಎಂ ಅವ್ರು ಮಾಡಿದ್ದಾರೆ ಅಂತ ಯಾರೋ ಒಂದು ಕೆಂಗಲ್ ಹನುಮಂತಯ್ಯ ಕಟ್ತಾ ಅಂದ್ರೆ ನಾನೊಂದು ಕಟ್ಟಬೇಕು ಅಂತ ಅಷ್ಟೇ. ಇದರಿಂದ ಏನು ಉಪಯೋಗ ಆಗ್ತೈತೆ? ನಿಮ್ಮ ಇಂಥ 100 ವರದಿ ತಗೊಂಡೋದ್ರು ಆಕ್ಚುಲಿ ನಿಮ್ಗೆ ಮನಸ್ಸಿರ್ಬೇಕು, ಆ ಸಮುದಾಯಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅಂತ ಮನಸ್ಸು ಬೇಕೇ ಹೊರತು ವರದಿ ಬೇಕಾಗಿಲ್ಲ. ಈ ವರದಿಗಳೆಲ್ಲ ಏನಾಗಿದೆ ಅಂತ ನಾನು ಅಂಕಿ ಅಂಶನೇ ಕೊಡ್ತೀನಿ ನಿಮ್ಗೆ ಲೆಕ್ಕ. ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಪೋಲ್ ಆಗಿದೆ. ನಂಜುಂಡಪ್ಪ ವರದಿ ಮೇಲೆ ಇಂಪ್ಲಿಮೆಂಟ್ ಆಗಿದ್ರೆ ತಾಲೂಕುಗಳು ಯಾಕೆ ಜಾಸ್ತಿ ಆಯ್ತು ನಿಮಗೆ? ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ 39 ಇತ್ತು, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. ಹೆಚ್ಚು ಹಿಂದುಳಿದ 40 ಇತ್ತು ನಂಜುಂಡಪ್ಪ ವರದಿಯಲ್ಲಿ, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. ಹಿಂದುಳಿದ ನಂಜುಂಡಪ್ಪ ವರದಿಯಲ್ಲಿ 35 ಇತ್ತು, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. 114 ತಾಲೂಕು ಇದ್ದಿದ್ದು 177 ತಾಲೂಕು ಆಗೈತು. 17 ಬಡ್ಜೆಟ್ಟಿನ ಚಾಂಪಿಯನ್ ಮಿಸ್ಟರ್ ಸಿದ್ದರಾಮಯ್ಯನವರು ಈ ತಾರತಮ್ಯದ ಬಗ್ಗೆ ಅವ್ರದೇ ಬಜೆಟ್ಗಳಲ್ಲಿ ಹೇಳ್ಬೇಕು. ಅವರು ನನ್ನ ಬಡ್ಜೆಟ್ ಇಂದ ಎಷ್ಟು ಅಂತೇಳಿ ಅವರೇ ಆತ್ಮಾವಲೋಕನೆ ಮಾಡ್ಕೊಬೇಕು, ನಾವಲ್ಲ, ಅವರ ಆತ್ಮಾವಲೋಕನೆ ಮಾಡ್ಕೋಬೇಕು ಆಗಿದೆಯಾ ಅಂತ. ಜನರ ಸಬಲೀಕರಣಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಿ, ಎಲ್ಲರಿಗೂ ಅವಕಾಶ ಎಷ್ಟು ಸೃಷ್ಟಿ ಮಾಡಿದಿರಿ, ಆಡಳಿತ ಸುಧಾರಣೆ ಆಗಿದೆಯಾ, ಅಲ್ಲಿ ಕಾಲಮಿತಿ ಒಳಗಡೆ ಆ ಒಂದು ಯೋಜನೆಗಳು ಕ್ರಿಯೇಟ್ ಆಗಿದೆಯಾ, ಇವೆಲ್ಲನೂ ಕೂಡ ಇದರಲ್ಲಿದೆ. ಇನ್ನೂ ಡೀಟೇಲ್ ಇದೆ, ನಾನು ಹೋಗಲ್ಲ. KKRDBಗೆ ಎಷ್ಟು ಹಣ ಕೊಡಬೇಕು ಅಂತಾನೂ ಹೇಳಿದ್ದಾರೆ. ರಕ್ತಹೀನತೆಗೆ ಎಷ್ಟು ಹಣ 1000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಭಾಗದಲ್ಲಿ ರಕ್ತಹೀನತೆ ಇರುವಂತ ಮಕ್ಕಳಿಗೆ. ನೀರಾವರಿಗೆ 12,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಗೋವಿಂದರಾವ್ ವರದಿಯಲ್ಲಿ ಬಾಕಿ ಇರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವುದು, ನೀರಿನ ಸದ್ಬಳಕೆ, ಮಾರುಕಟ್ಟೆ ಸಂಕರ, ಶಿಥಿಲ ಗೃಹಗಳು ನಿರ್ಮಾಣ ಜೊತೆಗೆ FPO ಬಲವರ್ಧನೆಗೆ 12,000 ಕೋಟಿ ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇಡೀ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ 8,000 ಏನೋ ಕೋಟಿ ಕೊಟ್ಟಿರ್ಬೇಕಲ್ಲ ನೀರಾವರಿ, 9,000 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣೆಯ ಕಣ್ಣೀರು ಅದು ಆಗೈತು, ಮುಗ್ದೋಯ್ತು. ಅದು ಹೇಳಿ ಸುಸ್ತಾವ 50,000 ಕೋಟಿ ಕೊಡ್ತೀನಿ ಅಂದ್ರು, ಅದು ಇಲ್ಲ ಬಿಡಿ, ಮುಗ್ದೋಯ್ತು ಅದ್ರ ಕತೆ. ಇಲ್ಲಿ ಇವ್ರ ವರದಿಯಲ್ಲೇ ಬಂದಿರೋದು 12,000 ಕೋಟಿ ಕೊಡ್ಬೇಕು ಅಂತ. ಹೆಚ್ಚುವರಿಯಾಗಿ ನಾನು ಹೇಳ್ತಾ ಇರೋದು, ಕೊಟ್ಟಿರೋದಲ್ಲ, ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡಿಲ್ಲ. KKRDBಗೆ ವಾರ್ಷಿಕ ಅನುದಾನ 5,000 ಕೋಟಿಗಿಂತ ಹೆಚ್ಚಳ ಮಾಡುವ ಜೊತೆಗೆ 2031-31ನೇ ಸಾಲಿಗೆ ಹೊತ್ತಿಗೆ 6,380 ಕೋಟಿಗೆ ಏರಿಕೆ ಆಗಬೇಕು ಅಂತ ಹೇಳಿದರು 30ನೇ ಇಸ್ವಿಗೆ. ಇಷ್ಟು ಕೂಡ ಅದರಲ್ಲಿ ಹೇಳಿದ್ದಾರೆ. ಅವರು ಡೀಟೇಲ್ ಹೇಳಿದ್ದಾರೆ. ಕೃಷಿಗೆ ಏನು ಕೊಡಬೇಕು, ನೀರಾವರಿಗೆ ಏನು ಕೊಡಬೇಕು, ಕೈಗಾರಿಕೆ, ಶಿಕ್ಷಣ, ಕೌಶಲ್ಯ, ಆರೋಗ್ಯ, ಪ್ರವಾಸೋದ್ಯಮ, ನಗರ ಎಷ್ಟು ಹೇಳ್ಕೊಟ್ಟೆ 43,914 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಪಟ್ಟಿ ಓದಕ್ಕೆ ಹೋಗಲ್ಲ, ಯಾಕಂದ್ರೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಪಟ್ಟಿನೂ ಕೂಡ ನನ್ನ ಹತ್ರ, ಯಾವ್ಯಾವ ತಾಲೂಕು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋ ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ಯಾರ್ಯಾರ ಪಟ್ಟಿ ಏನೇನು ಯಾವ್ಯಾವ ತಾಲೂಕು ಹೊಸದಾಗಿ ಸೇರ್ಪಡೆ ಆಗಬೇಕು ಅನ್ನೋ ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ನಾನು ಹೇಳ್ತೀನಿ, ಇಷ್ಟೆಲ್ಲ ಹೇಳುವಂತ ಸಿದ್ದರಾಮಯ್ಯನವರು ಅವ್ರ ತವರು ಜಿಲ್ಲೆ ಮೈಸೂರು, ಟಿ ನರಸೀಪುರ, ಸಚಿವ ಮಹದೇವಪ್ಪನವರು ಇದ್ದಾರೆ, ಪಿರಿಯಾಪಟ್ಟಣ, ವೆಂಕಟೇಶ್ ಅವರು ಇದ್ದಾರೆ. ಇಲ್ಲೂ ಕೂಡ ಈ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಅಲ್ಲೂ ಕೂಡ ಹಿಂದುಳಿದಂತ ಆಗಿದೆ. ಈಗ ಅಂದ್ರೆ ಸಿದ್ದರಾಮಯ್ಯನವರು ಇರೋ ಸ್ಥಳದಲ್ಲಿ ದೀಪದ ಕೆಳಗೆ ಕತ್ತಲು, ದೀಪದ ಕೆಳಗಡೆ ಕತ್ತಲು. ಅವರೆಲ್ಲಾ ಕಡೆ ಬೆಳಕು ಕೊಡ್ಬೋದು, ಆದ್ರೆ ದೀಪದ ಕೆಳಗಡೆನೆ ಕತ್ತಲಿದೆ ಅನ್ನೋದನ್ನ 8 ವರ್ಷನಾ ನೋಡಿ. ಇಲ್ಲೇ ನಮ್ಮ ಸುನಿಲ್ ಯಾಕೋ ಸಿದ್ದರಾಮಯ್ಯನ ವಿರುದ್ಧ ಇದೆ. ಇನ್ನ 2 ವರ್ಷ ಆಯ್ತಪ್ಪ, ಇನ್ನ 8ಕ್ಕೆ ಯಾಕೆ ಸೀಮಿತ ಮಾಡ್ತೀಯ? 8ಕ್ಕೆ ಅಂತ ಹೇಳ್ತಾವ್ರಿ. ಇನ್ನ 8 ಗಂಟೋ ನೋಡೋಣ, ಅದನ್ನ ಏನಾಗ್ತೈತೆ ಮುಂದೆ ನಾವು ನೋಡೋಣ. ಅದರಿಂದ ನಾನು ಕೂಡ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯನವ್ರಿಗೆ. ನೀವು ಈ ವರದಿ ಪ್ರಕಾರ 15,000 ಕೋಟಿನ ಈ ವರ್ಷದ ಬಡ್ಜೆಟ್ ಅಲ್ಲಿ ಇಡಿ ಅಂತ ಹೇಳಿದ್ದೆ. ಅದು ಕೂಡ ಅವರು ಹಿಡದೆ ಆ ಒಂದು ಹಿಂದುಳಿದ ಪ್ರದೇಶಕ್ಕೆ ಮೋಸ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ. ಅದರಿಂದ
ಈ ಸರ್ಕಾರ ಸುಮಾರು ಒಂದು ವರ್ಷದಲ್ಲಿ ರೈತರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು 2023ರಲ್ಲಿ 1254 ರೈತರ ಆತ್ಮಹತ್ಯೆ ಆಗಿದೆ. 24ರಲ್ಲಿ 1178, 25-26 ನವೆಂಬರ್ವರೆಗೂ 377 ಆತ್ಮಹತ್ಯೆಗಳಾಗಿದೆ ರೈತರದ್ದು. ಇದುವರೆಗೂ ಕೂಡ ಕೃಷಿ ಆಧಾರಿತ ವ್ಯವಸ್ಥೆ ಏನಿದೆ, ಕೃಷಿ ಜೀವಿಯ ಬೆಳವಣಿಗೆ 2021-22ರಲ್ಲಿ 17% ಇತ್ತು GVA ಬೆಳವಣಿಗೆ. 25-26ರಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದರೆ 10.4ಕ್ಕೆ ಆ ಬೆಳವಣಿಗೆ ನಿಂತಿದೆ. ಬೆಳೆ ಯೋಜನೆಗೆ ಬಂಡವಾಳ ವೆಚ್ಚ 65% ಕಡಿತ ಮಾಡಲಾಗಿದೆ. 108 ಕೋಟಿಯಿಂದ 37 ಕೋಟಿಗೆ ಇಳಿಕೆ ಮಾಡಲಾಗಿದೆ. 108 ಕೋಟಿ ಇತ್ತು ರೈತರದು, 37 ಕೋಟಿಗೆ ಬಂದು ನಿಂತಿದೆ. ಬಿಜೆಪಿ ಕೃಷಿ ವಲಯದಲ್ಲಿ 17% ಅಷ್ಟು ಬೆಳೆದಿತ್ತು, ಕಾಂಗ್ರೆಸ್ ಬಂದ ಮೇಲೆ 10.4 ಆಗಿದೆ. ಅದೇ ರೀತಿ ಕಿಸಾನ್ ಸನ್ಮಾನ್ 4,000 ಕೊಡ್ತಾ ಇದ್ರು ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ. ಅದಕ್ಕೂ ಇಲ್ಲ, ಅದಕ್ಕೂ ಎಳ್ಳು ನೀರು ಬಿಟ್ಬಿಟ್ರು. ಇವತ್ತು ಯಾವುದಾದ್ರೂ ನೀವು ಇಲಾಖೆಗಳ ತಗೊಳ್ಳಿ, ಇವಾಗ ಪ್ರಮುಖವಾಗಿ ನೀರಾವರಿ ಇಲಾಖೆ 300 ಕೋಟಿಗಳಿಂದ 223 ಕೋಟಿಗೆ ಅನುದಾನ ಕಡಿತ ಮಾಡಿದ್ದಾರೆ. ಇವತ್ತು ಪ್ರಮುಖ ನೀರಾವರಿ ಯೋಜನೆಗಳಿಗೆ ಹಿಂದಿನ ಸರ್ಕಾರ 300 ಕೋಟಿ ಕೊಟ್ಟಿತ್ತು, ಕಾಂಗ್ರೆಸ್ ಸರ್ಕಾರ ಅದನ್ನು 253, ತದನಂತರ 47 ಕೋಟಿ ಕಡಿತ ಮಾಡಿದ್ದಾರೆ. ಇತರ ನೀರಾವರಿ ಯೋಜನೆಗೆ ಹಿಂದಿನ ಸರ್ಕಾರದಲ್ಲಿ 822 ಕೋಟಿ ಇತ್ತು, ಈಗ ಅದು 598 ಕೋಟಿ ರೂನಿಂದ 244 ಕೋಟಿಗೆ ಕಡಿತ ಆಗಿದೆ. ಅಂದ್ರೆ ಸರ್ಕಾರ ಹೊಲಗಳಿಗೂ ನೀರು ಹರಿಸುವಂತ ದಿಕ್ಕಿನಲ್ಲಿ ಮೋಸ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಅಧ್ಯಕ್ಷರೇ, ಇದು ಒಂದು ರೀತಿ ಹಿಂದುಳಿದ ವರ್ಗದ ವಿರೋಧಿ ಸರ್ಕಾರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಹಿಂದುಳಿದವರಿಗೆ, ದಲಿತರಿಗೆ ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದಿರಿ. ಅದಕ್ಕೆ ದಾಖಲೆಗಳನ್ನು ಕೊಡ್ತೀನಿ ನಾನು. ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಏನು ಸಮಾಧಿ ಮಾಡಿದ್ದಾರೆ ಅಂತ, ಸಮಾಧಿ ಮಾಡಿ ಕಟ್ಟಿಬಿಟ್ಟಿದ್ದಾರೆ. ಸಮಾಧಿ ಕಳೆದ ಬಾರಿ ಹೇಳಿದ್ದೆ, ಈ ಸರಿ ಇನ್ನೂ ಕಡಿಮೆ ಮಾಡ್ಬಿಟ್ಟವ್ರು. ಹೇಳಿದ ಮೇಲೂ ದೇವರಾಜ ಅರಸು ನಿಗಮ ಬಿಜೆಪಿ ಸರ್ಕಾರದಲ್ಲಿ 190 ಕೋಟಿ ಚೆಕ್ ಮಾಡ್ಕೊಂಡ್ಲಿ, ಇದೆಲ್ಲ ದಾಖಲೆ. ಕಾಂಗ್ರೆಸ್ ಸರ್ಕಾರ 25-26 50 ಕೋಟಿ, 190 ಕೋಟಿ ನೀವು 50 ಕೋಟಿ ಕೊಟ್ಟಿದ್ರೆ ದೇವರಾಜ ಅರಸು, 73% ಕಡಿತ. ಮರಾಠ ಅಭಿವೃದ್ಧಿ ನಿಗಮ 100 ಕೋಟಿ ಕೊಟ್ಟಿದ್ರಿ, 25 ಕೋಟಿಗೆ ಇಳಿಸಿದ್ದಾರೆ, 75% ಕಡಿತ. ವೀರಶೈವ ಲಿಂಗಾಯತ 100 ಇತ್ತು, 30 ಕೋಟಿಗೆ ಬಂದಿದೆ, 70%. ಒಕ್ಕಲಿಗರ ಅಭಿವೃದ್ಧಿ ನಿಗಮ 60 ಇತ್ತು, 30ಕ್ಕೆ ಬಂದಿದೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ಇತ್ತು, 6 ಕೋಟಿಗೆ ಬಂದಿದೆ. ಅಂಬಿಗರ ಚೌಡಯ್ಯ ನಿಗಮ 15 ಕೋಟಿ, 5 ಕೋಟಿಗೆ ಬಂದಿದೆ. ಸವಿತಾ ಸಮಾಜ ಮಡಿವಾಳ ನಿಗಮ 10 ಕೋಟಿ ಇತ್ತು, 2 ಕೋಟಿಗೆ ಬಂದಿದೆ. ಅಲೆಮಾರಿ ಅಭಿವೃದ್ಧಿ 10 ಕೋಟಿ ಇತ್ತು, 2.5 ಕೋಟಿಗೆ ಬಂದಿದೆ. ಅಂದ್ರೆ ನಿಗಮಗಳಿಗೂ ಕೂಡ ಕಟ್ ಮಾಡಿರೋದು. ಈ ಸೆನ್ಸರ್ ಕಟ್ ಇದೆಯಲ್ಲ, ಹಂಗೆ ಇದು ಸರ್ಕಾರದ ಕಟ್ಟು ಈ ನಿಗಮಗಳಿಗೆ. ಅಂದ್ರೆ ಇಷ್ಟೆಲ್ಲ ನೀವು ಕಡಿಮೆ ಮಾಡಿದ ಮೇಲೂ ಕೂಡ ನಾವು ಸಹಾಯ ಮಾಡಿದಿರಿ ಅಂತ ಯಾವ ಮುಖದಲ್ಲಿ ಹೇಳ್ತೀರಾ ನೀವು ಸರ್ಕಾರ? ಅದರಿಂದ ಇವತ್ತು ಇದು ನಿಮ್ಮ ಮನ್ನಾ ಇದಕ್ಕೆ ಕರಾವಳಿಗೆ ಮೀನುಗಾರಿಕೆ ಹಂಚಿಕೆ 4,463 ಕೋಟಿ ಮೀನುಗಾರಿಕೆ 25-26ರಲ್ಲಿ ಮೀನುಗಾರಿಕೆ ಹಂಚಿಕೆ 460 ಕೋಟಿ ಅಲ್ಲಿ 38 ಕೋಟಿ ಕಡಿತ ಮಾಡಿದ್ದಾರೆ. ಅದರಲ್ಲಿ 38 ಕೋಟಿಯನ್ನ ಕಡಿತ ಮಾಡಿದ್ದಾರೆ. ಇವತ್ತು ಸಾರಿಗೆ ಸಂಸ್ಥೆಗಳಲ್ಲಿ ನನಗನ್ಸೋ ಪ್ರಕಾರ 4,220 ಕೋಟಿ ಬ್ಯಾಲೆನ್ಸ್ ಕೊಡಬೇಕಾಗಿರೋದು. ಎಲ್ಲ ನಿಗಮಗಳದ್ದು ಪಟ್ಟಿ ಇದೆ. 4,000 ಅಷ್ಟು ದುಡ್ಡನ್ನು ಕೊಡಬೇಕಾಗಿದೆ. ಇನ್ನು ಸರ್ಕಾರ ಯಾರ ಪರವಾಗಿದೆ? ಈ ಸರ್ಕಾರ ಇಲ್ಲಿ ಪರಮೇಶ್ವರ್ ಪರವಾಗಿಲ್ಲ, ಅದು ಪ್ರೂವ್ ಆಗೋಯ್ತು.
ಬಂಡವಾಳ ವೆಚ್ಚ ಮಾಡ್ತಾ ಇದ್ದೀರಲ್ಲ, ಬಂಡವಾಳನ ಇಂಪ್ರೂವ್ ಮಾಡೋ ಅಂಥದ್ಕೆ, ಅಂದ್ರೆ ಅಸೆಟ್ ಕ್ರಿಯೇಟ್ ಮಾಡಕ್ಕೆ, ಆಹಾರ ಮತ್ತು ನಾಗರಿಕ ಸರಬರಾಜು ಅಸೆಟ್ ಕ್ರಿಯೇಟ್ ಮಾಡಿತ್ತು. ಎಷ್ಟು ಅಸೆಟ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ 0.05. ಮಕ್ಕಳ ಮತ್ತು ಅಭಿವೃದ್ಧಿ 1% ಅಸೆಟ್ ಕ್ರಿಯೇಟ್ ಮಾಡಿರೋದು. ಇಂಧನ 3% ಮಾಡಿದ್ದೀರ. ಕಂದಾಯ 2%. ಅಲ್ಪಸಂಖ್ಯಾತ ಕಲ್ಯಾಣ 102%. ಅಂದ್ರೆ ಅಸೆಟ್ ಕ್ರಿಯೇಟ್ ಮಾಡಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.